ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ಚೆನ್ನಮ್ಮನಿಗೆ, ಹಂಪೂರು ಬಾಳಪ್ಪನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ. बोलो भारत माता के, बोलो भारत माता के, वंदे वंदे क्रांतिवीर संಗೊಳ್ಳಿ ರಾಯಣ್ಣನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ವೀರರಾಣಿ ಚೆನ್ನಮ್ಮಾಜಿಗೆ, ವೀರರಾಣಿ ಚೆನ್ನಮ್ಮಾಜಿಗೆ, ಅಮಟೂರು ಬಾಳಪ್ಪನವರಿಗೆ, ಅಮಟೂರು ಬಾಳಪ್ಪನವರಿಗೆ, ಬಿಚ್ಚುಗತ್ತಿ ಚನ್ನಬಸಪ್ಪನವರಿಗೆ, ಬಿಚ್ಚುಗತ್ತಿ ಚನ್ನಬಸಪ್ಪನವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ. ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ. ಇವತ್ತು ಇಡೀ ದೇಶದಲ್ಲಿ ಇವತ್ತು ಗಣರಾಜ್ಯೋತ್ಸವದ ಒಂದು ಸಂಭ್ರಮ ಪ್ರತಿ ಮನೆಯಲ್ಲೂ ಕೂಡ, ಪ್ರತಿ ಗ್ರಾಮದ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಇವತ್ತ ಕಾಣ್ತಾ ಇದೆ. ಇವತ್ತ ನಮ್ಮ ಭಾರತ ದೇಶದ ಸ್ವರಾಜ್ಯ ಸ್ಥಾಪನೆಯಾಗಿ ಅದರ ಒಂದು ಸಂವಿಧಾನವು ಕೂಡ ಇವತ್ತು ಜಾರಿಯಾಗಿರ್ತಕ್ಕಂಥ ಒಂದು ದಿನ. ಅದರ ಜೊತೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರು ನೇಣುಗಂಬಕ್ಕೆ ಏರಿಸಿರ್ತಕ್ಕಂಥ ದಿನ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಪ್ರತಿಮ ದೇಶಭಕ್ತ, ತನ್ನ ಪ್ರದೇಶದ ಸ್ವಾಭಿಮಾನಕ್ಕಾಗಿ ಇವತ್ತು ಬ್ರಿಟಿಷರಿಗೆ ಶಿವ ಸ್ವಪ್ನವಾಗಿ ಹೋರಾಟವನ್ನು ಮಾಡಿ ಪ್ರತಿಯೊಬ್ಬರ ಕನ್ನಡಿಗರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಂತ ಒಬ್ಬ ಧೀಮಂತ ನಾಯಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನ ಮುಡಿಪಾಗಿಟ್ಟನ್ನು ಹೊರತು ಅವನು ಯಾವುದೇ ರಾಜಿಗಾಗಲಿ ಯಾವುದೇ ಮುಲಾಜಕ್ಕೆ ಆಶೆ ಆಮರ್ಶಕ್ಕೆ ಒಳಗಾಗದೆ ತನ್ನ ಭಾರತ ಮಾತೆಯ ಸೇವೆಗಾಗಿ, ಈ ನಾಡಿನ ಸೇವೆಗಾಗಿ ತನ್ನ ಜೀವವನ್ನು ಇವತ್ತು ಅವನ ಮುಡಿಪಾಗಿಟ್ಟು ಎಲ್ಲಿಯವರೆಗೆ ಸೂರ್ಯ ಮತ್ತು ಚಂದ್ರ ಈ ಪ್ರಪಂಚದಲ್ಲಿ ಇರುತ್ತಾರೋ, ಎಲ್ಲಿಯವರೆಗೆ ಈ ಭೂಮಿ ಇರುತ್ತದೆಯೋ ಅಲ್ಲಿವರೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಹೆಸರು ನಮ್ಮೆಲ್ಲರ ಕಿವಿಗಳಲ್ಲಿ ಮನಸ್ಸಿನಲ್ಲಿ ಘರ್ಜನೆಯನ್ನ ಮಾಡಿ ಸ್ವಾಭಿಮಾನ ಕಿಚ್ಚನ್ನು ಹತ್ತಿಸುವಂತ ಒಂದು ಕೆಲಸ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತನ್ನ ಹೋರಾಟದ ಮೂಲಕ ಮಾಡಿದ್ದಾನೆ. ಇವತ್ತಿನ ನಾವೆಲ್ಲ ರಾಜಕಾರಣಿಗಳು ಆಗಿರಬಹುದು, ಈ ದೇಶದ ಜನ ಆಗಿರಬಹುದು, ನಾವು ಇವತ್ತು ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗ ಅದಕ್ಕಾಗಿ ನಾವು ಬದುಕ್ತಾ ಇದ್ದೇವೆ. ನಮ್ಮ ಪ್ರಾಣವನ್ನ ಅದಕ್ಕಾಗಿ ನಾವು ಮುಡಿಪಿಟ್ಟು ನಾವು ಸತ್ತ ನಂತರ ನಮ್ಮನ್ನು ಯಾರು ಕೂಡ ನೆನೆಸ್ತಾ ಇಲ್ಲ. ಆದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತನ್ನ ಕುಟುಂಬವನ್ನು ನೋಡಲಿಲ್ಲ, ತನ್ನ ಸ್ನೇಹಿತರನ್ನು ನೋಡಲಿಲ್ಲ, ತನ್ನ ಪರಿಚಿತ ಸಂಬಂಧಿಗಳನ್ನು ಕೂಡ ನೋಡಲಿಲ್ಲ. ಅವರು ಕೇವಲ ನೋಡಿದ್ದು ಈ ಭಾರತ ದೇಶದ ಒಂದು ಸ್ವಾಭಿಮಾನ, ಈ ನಾಡಿನ ಸ್ವಾಭಿಮಾನವನ್ನು ಕಾಯ್ದುಕೊಳ್ಳಿಕ್ಕೆ ಬ್ರಿಟಿಷರೊಂದಿಗೆ ಹೋರಾಟ ಮಾಡಿ ಇವತ್ತು ಪ್ರಾಣವನ್ನು ತೆತ್ತು ನಮಗೆಲ್ಲರಿಗೂ ಕೂಡ ಇವತ್ತು ಮಾದರಿಯಾಗಿದ್ದಾನೆ. ಅವನ ಒಂದು ಹುತಾತ್ಮ ದಿನಾಚರಣೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವನ ಭಾವಚಿತ್ರಕ್ಕೆ ಇವತ್ತು ಪೂಜೆಯನ್ನ ಸಲ್ಲಿಸಿ ಕೃತಾರ್ಥರಾಗ್ತಾ ಇದ್ದೇವೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಸ್ಥಳ ನಂದಗಡಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ರಾಯಣ್ಣನ ಭಕ್ತರು ಅಲ್ಲಿ ಆಗಮಿಸಿ ಪೂಜೆಯನ್ನ ಸಲ್ಲಿಸಿ ಕೃತಾರ್ಥರಾಗ್ತಾ ಇದ್ದಾರೆ. ಕೇವಲ ರಾಯಣ್ಣ ಒಬ್ಬ ಸ್ವಾಭಿಮಾನ ಹೋರಾಟಗಾರ ಆಗಿಲ್ಲ, ಅವ ಒಬ್ಬ ದೈವಿ ಮಾನವನಾಗಿ ಇವತ್ತ ಕಾಣ್ತಾ ಇದ್ದಾನೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಮಾಧಿಗೆ ಹೋಗಿ ಏನು ಪೂಜೆಯನ್ನ ಮಾಡಿ ಹರಕೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ವರವನ್ನು ನೀಡುವ ಮೂಲಕ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವತ್ತ ದೇವ ಮಾನವನಾಗಿ ಕಾಣ್ತಾ ಇದ್ದಾನೆ. ಅದೇ ರೀತಿಯಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಯಾವ ರೀತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ದುಡಿದು ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟ, ಅದೇ ರೀತಿಯಾಗಿ ಇವತ್ತು ನಮ್ಮ ನಾಡಿಗಾಗಿ, ಬಡವರಿಗಾಗಿ, ದೀನ ದಲಿತರಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಹೋರಾಟವನ್ನು ನಡೆಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತೆ ಎಲ್ಲರಿಗೂ ಕೂಡ ಅನುಕೂಲ ಕಲ್ಪಿಸುವ ಒಂದು ವ್ಯವಸ್ಥೆಯನ್ನ ಅವರು ಕೂಡ ಮಾಡ್ತಾ ಇದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿರೂಪ ಅಂತ ಅಂದ್ರೂ ಅವರಿಗೆ ತಪ್ಪಾಗಲಿಕ್ಕಿಲ್ಲ. ಅಂತ ಒಂದು ಘನ ಕಾರ್ಯವನ್ನ ಇವತ್ತು ಅವರು ಮಾಡ್ತಾ ಇದ್ದಾರೆ. ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಂಗೊಳ್ಳಿಯಲ್ಲಿ ಹುಟ್ಟೂರಾದ ಸಂಗೊಳ್ಳಿಗಿರ್ತಕ್ಕಂಥ ಮ್ಯೂಸಿಯಂ ಆಗಿರಬಹುದು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವೀರಭೂಮಿಯ ನಂದಗಡದಲ್ಲಿರ್ತಕ್ಕಂಥ ಮ್ಯೂಸಿಯಂ ಅನ್ನು ಇವತ್ತು ನೋಡಿದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇನ್ನೂ ಕೂಡ ಜೀವಂತದ ಅನ್ನೋ ಒಂದು ಭಾವ ನಮ್ಮಲ್ಲೆಲ್ಲರೂ ಕೂಡ ಬರ್ತಾ ಇದೆ. ತಮಗೆಲ್ಲರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ, ಯಾಕಂತಂದ್ರೆ ನಾವು ಶುಭ ಅಂತ ಯಾಕೆ ಹೇಳ್ತೇವೆ ಅಂತಂದ್ರೆ ವೀರ ಇದ್ದವರು ಯಾವಾಗ ಸಾವಿರಂಗಿಲ್ಲ. ಇವತ್ತು ನೋಡಿ ಎಷ್ಟೋ ಜನ ಪ್ರಧಾನಿಗಳಾಗಿದ್ದಾರೆ, ಎಷ್ಟೋ ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಆ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಅವ್ರು ನೆನೆಸ್ತೇವೆ. ಆದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಗತಿಸಿ ಎಷ್ಟೋ ವರ್ಷಗಳಾಯ್ತು, ಆದರೂ ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇವತ್ತು ರಾಯಣ್ಣ ಅದಾನಪ್ಪ ಅಂತಂದ್ರೆ ಅವ ಇನ್ನೂ ಕೂಡ ಜೀವಂತವಾಗಿದ್ದಾನೆ ಅನ್ನೋ ಭಾವನೆಯನ್ನ ನಾವು ಈ ಸಂದರ್ಭದಲ್ಲಿ ತಿಳ್ಕೊಬೇಕಾಗ್ತದೆ. ಇಲ್ಲಿ ಈ ಮಾತಿಗೆ ನಾನು ವಿರಾಮವನ್ನ ನಾ ಹೇಳ್ತಾ ಇದ್ದೇನೆ. ಮುಂದಿನ ಈ ಒಂದು ಪೂಜಾ ಕಾರ್ಯಕ್ರಮವನ್ನ ನಮ್ಮ ಈ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾಂತೇಶ್ ಕರಿಬಸ್ನಪುರ ಅವರು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಸರ್, ಎಲ್ಲರೂ ಕೈ ಮುಕ್ಕೊಂಡು ನಿಂತ್ರು.